ತುಮಕೂರಿನ ಆಡಳಿತದಲ್ಲಿ ನಾರಿಯರದ್ದೇ ಪಾರುಪತ್ಯ. ಜಿಲ್ಲಾಡಳಿತದಲ್ಲಿ ಮಹಿಳಾ ಅಧಿಕಾರಿಗಳದ್ದೇ ದರ್ಬಾರ್. ಸಮರ್ಥ ಆಡಳಿತದಿಂದ ಕದರ್ ತೋರಿಸಿದ ಲೇಡಿ ಆಫೀಸರ್ಸ್. ಹೆಣ್ಣು ಅಬಲೆಯಲ್ಲ ಸಬಲೆ. ಮನೆ ಕಟ್ಟುಪಾಡುಗಳಿಗೆ ಮಾತ್ರ ಸೀಮಿತವಾಗದೆ ಹೊರಗೆ ಪುರುಷ ಸಮಾನವಾಗಿ ದುಡಿದು ತನ್ನ ಸಾಮರ್ಥ್ಯ ಏನು ಅನ್ನುವುದನ್ನು ಸಾಬೀತುಪಡಿಸಿದ್ದಾಳೆ. 4 ಗೋಡೆ ಮಧ್ಯೆ ಕಟ್ಟುಪಾಡುಗಳು, ಸಂಕಷ್ಟಗಳ ನಡುವೆ ಆ ಗೋಡೆಗಳನ್ನು ಒಡೆದು ಮುನ್ನುಗ್ಗೋದು ಅಷ್ಟು ಸುಲಭವಲ್ಲ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದರೂ ಕೂಡ ಹೆಣ್ಣು ಮಕ್ಕಳು ಒಲೆ ಮುಂದೆ ಕೆಲಸಕ್ಕೆ ಸೀಮಿತ ಅನ್ನೋ ಪಾಡಿತ್ತು. ಆದರೆ ಆ ಎಲ್ಲ ಕಟ್ಟುಪಾಡುಗಳನ್ನು ಮೀರಿ ಇದೀಗ ರಾಷ್ಟ್ರಪತಿ ಭವನದಿಂದ ಹಿಡಿದು ಅನೇಕ ರಾಜ್ಯಗಳ ಮುಖ್ಯಮಂತ್ರಿ, ರಾಜ್ಯಪಾಲರ ಹುದ್ದೆ ಸೇರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳವರೆಗೂ ಉನ್ನತ ಆಡಳಿತದ ಬಹುತೇಕ ಹಂತಗಳಲ್ಲಿ ನಾರಿಯರು ಇದ್ದು ಸಮರ್ಥವಾಗಿ ಆಡಳಿತ ನಡೆಸುತ್ತಿದ್ದಾರೆ. ಸದ್ಯ ತುಮಕೂರು ಜಿಲ್ಲೆಯಲ್ಲಿ ಮಹಿಳಾ ಅಧಿಕಾರಿಗಳು ಆಡಳಿತ ಯಂತ್ರವನ್ನ ಮುನ್ನಡೆಸುವ ಪವರ್ ಸೆಂಟರ್ಗಳಾಗಿದ್ದಾರೆ. ಈ ಮೂಲಕ ತುಮಕೂರು ಜಿಲ್ಲೆಯಲ್ಲಿ ಮಹಿಳಾ ಮಣಿಗಳು ಇತಿಹಾಸ ಬರೆಯುತ್ತಿದ್ದಾರೆ. ಹೌದು, ತುಮಕೂರು ಜಿಲ್ಲಾ ಮಟ್ಟದ ಅಧಿಕಾರಿಯಿಂದ ಹಿಡಿದು ತಾಲೂಕು ಮಟ್ಟದ ಅಧಿಕಾರಿವರೆಗೂ ಬಹುತೇಕ ಎಲ್ಲ ಉನ್ನತ ಸ್ಥಾನಗಳನ್ನ ಮಹಿಳಾ ಮಣಿಗಳೇ ನಿರ್ವಹಿಸ್ತಾ ಇದ್ದು ಗಮನಾರ್ಹವಾದ ಜೊತೆಗೆ ದಾಖಲೆ ಬರೆಯುತ್ತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಆಡಳಿತ ನಡೆಸ್ತಾ ಇರೋ ಮಹಿಳಾ ಮಣಿಗಳು ತಮ್ಮ ದೃಢ ನಿರ್ಧಾರ ಹಾಗೂ ಪಾರದರ್ಶಕ ಆಡಳಿತ ಹಾಗೂ ಜನಪರ ದೃಷ್ಟಿಕೋನದಿಂದ ಉತ್ತಮ ಆಡಳಿತವನ್ನ ನಡೆಸುತ್ತಿದ್ದಾರೆ. ಇದು ಮಹಿಳಾ ನಾಯಕತ್ವದ ಮೇಲಿನ ನಂಬಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸೋದರ ಜೊತೆಗೆ ಮುಂದಿನ ತಲೆಮಾರಿಗೆ ಪ್ರೇರಣೆಯ ದೀಪವಾಗಿ ಬೆಳೆಯುತ್ತಿದೆ. ಹೌದು, ತುಮಕೂರು ಜಿಲ್ಲಾಧಿಕಾರಿಯಾಗಿ IAS ಅಧಿಕಾರಿ ಶುಭಾ ಕಲ್ಯಾಣ್ ಅವರು ಕಳೆದ 2 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಿಸಿಯಾಗಿ ಜಿಲ್ಲಾಡಳಿತವನ್ನ ಮುನ್ನಡೆಸ್ತಾ ಇದ್ದು ಜಿಲ್ಲೆಯ ಅಭಿವೃದ್ಧಿಗೆ ಪಣ ತೊಟ್ಟಿದ್ದು ನಾನಾ ಅಭಿವೃದ್ಧಿ ಕೆಲಸಗಳಿಗೆ ಮುನ್ನಡೆ ಬರೆಯುತ್ತಿದ್ದು ಜಿಲ್ಲೆಯನ್ನ ಸ್ಪೋರ್ಟ್ಸ್ ಸಿಟಿಯಾಗಿ ಮಾರ್ಪಾಡು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಜನಸಂಪರ್ಕ ಸಭೆಗಳ ಮೂಲಕ ಜನರ ಸಮಸ್ಯೆಗಳನ್ನ ಆಲಿಸಿ ಪರಿಹರಿಸೋ ಕೆಲಸ ಮಾಡ್ತಿದ್ದಾರೆ. ಅಲ್ಲದೆ 2 ದಸರಾ ಉತ್ಸವಗಳನ್ನ ಅತ್ಯಂತ ಯಶಸ್ವಿಗೊಳಿಸಿರುವ ಕೀರ್ತಿ ಶುಭಾ ಕಲ್ಯಾಣ್ಗೆ ಸಲ್ಲುತ್ತೆ. ಇದರ ಜೊತೆಗೆ ಸವಲತ್ತು ವಿತರಣೆಯ ಸಾಧನ ಸಮಾವೇಶ ಸೇರಿದಂತೆ ಕಂದಾಯ ಇಲಾಖೆ ಕಾರ್ಯಕ್ರಮ ಅನುಷ್ಠಾನಗೊಳಿಸಿದ್ದಕ್ಕೆ ಡಿಸಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿ ಸಿಕ್ಕಿದೆ. ಇನ್ನೊಂದು ಕಡೆ ಮತ್ತೋರ್ವ IAS ಅಧಿಕಾರಿಯಾಗಿರೋ BV ಅಶ್ವಿಜಾ ಅವರು ಈ ಹಿಂದೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತೆಯಾಗಿ ಜೊತೆಗೆ ಸ್ಮಾರ್ಟ್ ಸಿಟಿ MDಯಾಗಿಯೂ ಕಾರ್ಯನಿರ್ವಹಿಸಿದ್ದು ಇದೀಗ ಜಿಲ್ಲಾ ಪಂಚಾಯಿತಿ CEO ಆಗಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಮಹಾನಗರ ಪಾಲಿಕೆ ಆಯುಕ್ತರಾಗಿ ಅನೇಕ ಜನಪರ ಕೆಲಸ ಮಾಡಿ ಗಮನ ಸೆಳೆದಿದ್ದಾರೆ. ಇನ್ನು KS ಅಧಿಕಾರಿ ರಾಜೇಶ್ವರಿ ಅವರು ತುಮಕೂರು ತಹಶೀಲ್ದಾರ್ ಆಗಿ ತುಮಕೂರು ತಾಲೂಕು ಆಡಳಿತವನ್ನ ಮುನ್ನಡೆಸ್ತಾ ಇದ್ರೆ, ಗುಬ್ಬಿ ತಹಶೀಲ್ದಾರ್ ಆಗಿ ಆರತಿ B ಹಾಗೂ ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಆಗಿ ಮಮತಾ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೋರ್ವ KS ಅಧಿಕಾರಿಯಾಗಿರುವ ನಹಿದಾ ಜಂಜಂ ತುಮಕೂರು ಜಿಲ್ಲಾ AC ಆಗಿ ನೇಮಕಗೊಂಡು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಇನ್ನು ಇಷ್ಟು ಮಂದಿ ಮಹಿಳಾ ಅಧಿಕಾರಿಗಳ ಜೊತೆಗೆ ತುಮಕೂರು ಮಹಾನಗರ ಪಾಲಿಕೆಯ ನೂತನ ಆಯುಕ್ತರಾಗಿ B ಶುಭಾ ಅವರು ನಿಯುಕ್ತಿಗೊಂಡಿದ್ದು ಕಳೆದ 1.5 ತಿಂಗಳಿನಿಂದ ಉತ್ತಮ ಆಡಳಿತ ನಡೆಸುತ್ತಿದ್ದಾರೆ. ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಫೀಲ್ಡ್ಗಿಳಿದು ಇವರು ಸ್ವಚ್ಛ ತುಮಕೂರಿಗೆ ಪಣ ತೊಟ್ಟಿದ್ದು ವಾರ್ಡ್ಗಳಿಗೆ ವಿಸಿಟ್ ಮಾಡಿ ಕಸ ಸಮಸ್ಯೆ ಸೇರಿ ನಾನಾ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ತುಮಕೂರು ಜಿಲ್ಲೆಯಲ್ಲಿ ಕಳೆದ ನಾನು 4 ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇದೇ ರೀತಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹಲವು ಮಹಿಳಾ ಅಧಿಕಾರಿಗಳು ಸಹ ಕೆಲಸ ನಿರ್ವಹಿಸ್ತಿದ್ದಾರೆ. ನಮಗೆ ಮಹಿಳಾ ಅಧಿಕಾರಿಯಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಿರಲಿಕ್ಕೆ ತುಂಬ ಖುಷಿ ಇದೆ. ಇದೇ ರೀತಿ ಮುಂದೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅಂದರೆ ಮಕ್ಕಳು ಸಹ ಚೆನ್ನಾಗಿ ಓದಿ ಒಂದು ಒಳ್ಳೊಳ್ಳೆ ಸ್ಥಾನದಲ್ಲಿ ಇರಲಿ ಅಂತ ಹೇಳಿ ನಾನು
ಆಸೆ ಪಡ್ತೀನಿ. ಯಾಕೆ ಅಂತ ಅಂದರೆ ಈಗ ನಮ್ಮ ಒಂದು ಕಾಲದಲ್ಲಿತ್ತು ಹೆಣ್ಮಕ್ಳು ಬರೀ ಅಡುಗೆ ಮನೆಗೆ ಮಾತ್ರ ಸೀಮಿತ, ಬೇರೆ ಇನ್ಯಾವುದೇ ಪ್ಲೇಸ್ನಲ್ಲೂ ಸಹ ಅವರಿಗೆ ಅವಕಾಶ ಇಲ್ಲ ಅನ್ನೋದೊಂದಿತ್ತು. ಅದನ್ನೆಲ್ಲ ಸುಳ್ಳು ಮಾಡಿ ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ನಿಂದ ಹಿಡಿದು CEO ಮೇಡಮ್ ಇರ್ಬೋದು, DC ಮೇಡಮ್ ಇರ್ಬೋದು, ಎಲ್ಲರೂ ಸಹ ಮಹಿಳಾ ಅಧಿಕಾರಿಗಳೇ ಇದ್ದೀವಿ. ಎಲ್ಲರೂ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಕೊಂಡೇ ಬಂದಿದ್ದೀವಿ. ಇದೇ ರೀತಿ ನಮಗೆ ಎಲ್ಲರ ಸಹಕಾರನೂ ಬೇಕಾಗುತ್ತೆ. ಮಹಿಳಾ ಅಧಿಕಾರಿಗಳು ಅಂದ ತಕ್ಷಣ ನಾವು ಪುರುಷ ವಿರೋಧಿಗಳಲ್ಲ. ನಮಗೆ ಪುರುಷರ ಸಪೋರ್ಟ್ ಇರೋದ್ರಿಂದನೇ ನಾವು ಮಹಿಳಾ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸ್ತಿರೋದು. ನಮ್ಮ ಹಿಂದೆ ಅಂಥದ್ದೊಂದು ಬಲ ಖಂಡಿತ ಇದ್ದೇ ಇರುತ್ತೆ. ಅದೇ ರೀತಿ ಇನ್ನು ಮುಂದೆ ಇರೋರ್ಗು ಅವ್ರ ಆಸೆಗಳು, ಮನೇಲಿರೋವಂಥ ಹೆಣ್ಮಕ್ಳಿಗೂ ಅವ್ರ ಆಸೆಗಳು ಸಾಕಷ್ಟು ಇರುತ್ತೆ. ಆ ಆಸೆಗಳಿಗೆ ನಿಮ್ಮ ಮನೇಲಿರೋವಂಥ ಗಂಡು ಮಕ್ಕಳಿರ್ಬೋದು, ಅವ್ರ ಮಕ್ಕಳಿರ್ಬೋದು, ಇಲ್ಲ ಗಂಡಂದ್ರಿರ್ಬೋದು, ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ, ಅವ್ರಿಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅವರಿಗೆ ಅವಕಾಶನ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ನಮಸ್ಕಾರ, ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾನು ಶ್ರೀಮತಿ ಪವಿತ್ರ ವಿ ಅಂತ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ತುಮಕೂರು ವಿಭಾಗ, ತುಮಕೂರು. ಇಲ್ಲಿ ನಾನು ಕಳೆದ 1 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಪ್ರಪಂಚದ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಮಹಿಳೆಯರು ಭಾಳಷ್ಟು ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಫ್ಯಾಮಿಲಿ ಸಪೋರ್ಟು, ಅವ್ರ ಪೇರೆಂಟ್ಸ್ ಸಪೋರ್ಟು ಹಾಗೂ ಸರ್ಕಾರದಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ಪಾಲಿಸಿಗಳು ಕೂಡ ನಮ್ಮ ಮಹಿಳೆಯರಿಗೆ ಪೂರಕವಾಗಿರೋದ್ರಿಂದ ಮಹಿಳೆಯರಿಗೆ ಇಷ್ಟೊಂದೆಲ್ಲ ಸಾಧನೆ ಮಾಡೋಕ್ಕೆ ಕಾರಣ ಆಗಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಸಹ ಸಾಧನೆಗಳು ಮಾಡೋಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೋ ಅವ್ರಿಗೆಲ್ಲರೂ ಈ ಒಂದು ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ತುಮಕೂರು ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಯಾಗಿರುವ ಪವಿತ್ರ ಆಡಳಿತ ನಡೆಸ್ತಾ ಇದ್ರೆ, ಅರಣ್ಯ ಇಲಾಖೆ ಅಧಿಕಾರಿಯಾಗಿ ಪವಿತ್ರ ಚುಕ್ಕಾಣಿ ಹಿಡಿದು ಅಧಿಕಾರ ನಡೆಸುತ್ತಿದ್ದು, ಜಿಲ್ಲೆಯಲ್ಲಿ ಮಹಿಳಾ ನಾಯಕಿಯರೇ ಆಡಳಿತ ಯಂತ್ರ ನಡೆಸ್ತಾ ಇದ್ದು, ಪ್ರಜಾಶಕ್ತಿ ಟಿವಿಯೊಂದಿಗೆ ಸಂತಸ ಹಂಚಿಕೊಂಡ್ರು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ವರ್ಷ PUC ಮಕ್ಕಳು ಮತ್ತು 10ನೇ ತರಗತಿ ಮಕ್ಕಳು ಎಕ್ಸಾಮ್ ಬರೀತಿದ್ದಾರೆ. ಅದರಲ್ಲೂ ಸಹ ಜಾಸ್ತಿ ಹೆಣ್ಮಕ್ಳೇ ಎಕ್ಸಾಮ್ನ ತಗೊಳ್ತಾ ಇರೋದು. ಅದನ್ನು ಹೊರತುಪಡಿಸಿ ಇವಾಗ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮಹಿಳಾಧಿಕಾರಿಗಳನ್ನು ತಾವು ನೋಡ್ಬೋದು. ಇದೊಂದು ಎಲ್ರಿಗೂ ಒಂದು ಪ್ರೇರಣೆ ಆಗಬೇಕು. ಹೆಣ್ಮಕ್ಳು ಯಾವುದಕ್ಕೂ ಕಡಿಮೆ ಇಲ್ಲ, ಪ್ರತಿಯೊಂದು ಪ್ರೊಫೆಷನಲ್ಲಿನೂ ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ. ಆ್ಯಂಡ್ ಒಂದು ಟೀಚರಿಂದ ಹಿಡಿದು ಒಂದು ಆಸ್ಟ್ರೋನಾಟ್ವರೆಗೂ ನೀವು ಮಹಿಳೆಯರನ್ನ ನೋಡ್ಬೋದು. ಕೇವಲ ಮನೆಗೆ ಮಾತ್ರ ಸೀಮಿತವಲ್ಲ ಅಂತ ಒಂದು ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಎಲ್ಲ ಪೋಷಕರಿಗೂ ಇದು ತಮ್ಮ ಹೆಣ್ಮಕ್ಕಳನ್ನ ಓದಿಸಿ ಅವರು ಉನ್ನತ ಶಿಕ್ಷಣವನ್ನು ಪಡೀಲಿ, ಅದಾದ ನಂತರ ಅವ್ರಿಗೆ ಇಷ್ಟ ಬಂದ ಏನು ಉದ್ಯೋಗ ಮಾಡಲಿ, ಅವರ ಲೈಫ್ ಡಿಸಿಷನ್ಸ್ ಅವರು ತಗೊಳ್ಳಿ. ಇದ್ರ ಜೊತೆಗೆ ಈ ದಿನಾಚರಣೆ ಕೇವಲ ಹೆಣ್ಮಕ್ಳಿಗೆ ಮಾತ್ರವಲ್ಲ, ಇವನ್ ಗಂಡು ಮಕ್ಳಿಗೂ ಸಹ ಅವರು ಹೆಣ್ಮಕ್ಳಿಗೆ ಯಾವ ರೀತಿಯಾಗಿ ಒಂದು ಸಪೋರ್ಟ್ ಮಾಡಬೇಕು, ಇದು ನಮ್ಮ ಮನೆಯಿಂದನೇ ಶುರು ಆಗಬೇಕು. ಮನೆಯಲ್ಲಿ ನಿಮ್ಮ ತಂಗಿಗೆ ಫಸ್ಟ್ ಸಪೋರ್ಟ್ ಮಾಡಬೇಕು, ಅದಾದ ನಂತರ ಮದುವೆ ಆದಮೇಲೆ ತಮ್ಮ ಹೆಂಡತಿಗೆ, ತಾಯಿಗೆ, ಈ ರೀತಿಯಾಗಿ ಗಂಡು ಮಕ್ಕಳು ಸಹ ಹೆಣ್ಮಕ್ಳಿಗೆ ಸಪೋರ್ಟ್ನ ಕೊಡಬೇಕು. ಆ್ಯಂಡ್ ನಾವೊಂದು ವಿಷಯನ ಮರಿಬಾರ್ದು, ಇಡೀ ಪ್ರಪಂಚದಲ್ಲಿ 50%, 50% ಗಂಡಸರಾದರೆ ಇನ್ನೊಂದು 50% ಮಹಿಳೆಯರೇ ಇರೋದು. ಮತ್ತೊಮ್ಮೆ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಇನ್ನು ಇವರು ಇಷ್ಟೇ ಅಲ್ಲದೆ ನಾನಾ ಅಧಿಕಾರಿಗಳು ಹಲವು ಇಲಾಖೆಗಳಲ್ಲಿ ಹಲವು ಮಂದಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದು, ಜಿಲ್ಲೆಯನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಿದ್ದಾರೆ. ಒಟ್ನಲ್ಲಿ ಜಿಲ್ಲೆಯಲ್ಲಿ ಲೇಡಿ ಆಫೀಸರ್ಸ್ಗಳೇ ಉನ್ನತ ಮಟ್ಟದ ಸ್ಥಾನದಿಂದ ಹಿಡಿದು ಉಪವಿಭಾಗ, ತಾಲೂಕು, ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳವರೆಗಿದ್ದು ಮುಂಚೂಣಿಯಲ್ಲಿ ಪಾರದರ್ಶಕ ಆಡಳಿತದ ಮೂಲಕ ಗಮನ ಸೆಳೆದಿದ್ದಾರೆ. ಅಲ್ಲದೆ ಮಹಿಳಾ ಸಬಲೀಕರಣಕ್ಕೆ ತುಮಕೂರು ಸಾಕ್ಷಿಯಾಗಲಿದೆ. ಎಲ್ಲ ನಾರಿಮಣಿಗಳಿಗೆ ಮಹಿಳಾ ದಿನದ ಅಂಗವಾಗಿ ಪ್ರಜಾಶಕ್ತಿ ಟಿವಿ ಬಳಗದಿಂದ ಅಭಿನಂದನೆಗಳ ಜೊತೆಗೆ ಮಹಿಳಾ ದಿನದ ಶುಭಾಶಯಗಳು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.